ಈ ಎಲ್ಲ ವಿಚಾರಗಳೊಂದಿಗೆ ನಾವು ಒಂದು ಸ್ವಲ್ಪ ಹೊತ್ತು ಚರ್ಚೆ ಮಾಡೋಣ. ನನ್ನ ಕಲೀಗ್, ನಮ್ಮ ಇನ್ಪುಟ್ ಎಡಿಟರ್ ಪವನ್ ಕೆ ಲಕ್ಷ್ಮೀಕಾಂತ್ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್ ವಿತ್ ಹಿಮ್. ಪವನ್, ವೆರಿ ಇಂಟ್ರೆಸ್ಟಿಂಗ್. ಪಾಯಿಂಟ್ ನಂಬರ್ 1, ಈಗ ಒಬ್ಬ ವ್ಯಕ್ತಿ ಒಂದು ಹುದ್ದೆ ಅನ್ನುವ ನಿಯಮ ಬಿ ಕೆ ಹರಿಪ್ರಸಾದ್ ಅವರಿಗೆ ಅಪ್ಲೈ ಆಗೋದಿಲ್ವಾ ಒಂದು ವೇಳೆ ಬಿ ಕೆ ಹರಿಪ್ರಸಾದ್ ಅವರು ಮಂತ್ರಿ ಆಗೋದಾದರೆ? ಪಾಯಿಂಟ್ ನಂಬರ್ 2, ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ಪರವಾಗಿ ಯಾವ ಕಾರಣಕ್ಕಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ? ಪಾಯಿಂಟ್ ನಂಬರ್ 3, ಸತೀಶ್ ಜಾರಕಿಹೊಳಿಯವರ ಮತ್ತು ಸಿದ್ದರಾಮಯ್ಯನವರು ಅತ್ಯಾತ್ಮೀಯರು ಅಂತ ಹೇಳಲಾಗ್ತಾ ಇತ್ತು. ಯಾಕೆ ಒಂದು ವೇಳೆ ಆ ಅಂತರ ಕಡಿಮೆ ಆಗ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದರೆ ವೈ ಇಟ್ ಈಸ್ ಸೊ? ಎಸ್, ದೀಸ್ ಆರ್ ದ 3 questions ಟು ಬಿ ಡಿಸ್ಕಸ್ಡ್. ಪ್ಲೀಸ್ ಗೋ ಹೆಡ್. ರಾಘವ್, ನೀವು 3 ಪ್ರಶ್ನೆಗಳನ್ನು ಅದ್ಭುತವಾಗಿ ಕೇಳಿದ್ರಿ. ಒಂದು ಫಸ್ಟ್ನೇ ಪಾಯಿಂಟಿಗೆ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ಅಲ್ವಾ ಇದ್ದಿದ್ದು ಕಾಂಗ್ರೆಸ್ನಲ್ಲಿ. ಕರೆಕ್ಟ್. ಆದರೆ ಹಿಂದೆ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರಿಗೆ KPCC ಅಧ್ಯಕ್ಷ ಸ್ಥಾನ, DCM ಸ್ಥಾನ ಮತ್ತು 2 ಪ್ರಮುಖ ಹುದ್ದೆಗಳು, ಒಂದು ಬೆಂಗಳೂರು ನಗರಾಭಿವೃದ್ಧಿ ಮತ್ತು ಇನ್ನೊಂದು ಜಲಸಂಪನ್ಮೂಲ ಖಾತೆಯನ್ನು ಕೊಟ್ಟಿದ್ದರು. ಕರೆಕ್ಟ್. ಇದು ನಂತರ ಅಧಿಕಾರ ಬಿಟ್ಟುಕೊಟ್ಟ ನಂತರ ಸತೀಶ್ ಜಾರಕಿಹೊಳಿರು ಇದೇ ಥರ ಪಟ್ಟಿಡಿದ್ರು, ನನಗೂ ಮಿನಿಸ್ಟ್ರಿಗಿರಿ ಕೊಡಿ, ನನಗೂ KPCC ಅಧ್ಯಕ್ಷ ಸ್ಥಾನ ಕೊಡಿ ಅಂತ. ಆದರೆ ಬಿ ಕೆ ಹರಿಪ್ರಸಾದ್ಗೆ ಕೊಡೋದಕ್ಕೆ ಸಿದ್ದರಾಮಯ್ಯ ಯಾಕೆ ಮುಂದಾಗಿದ್ದಾರೆ ಅಂದರೆ, ಒಂದು ಸಿದ್ದರಾಮಯ್ಯನವ್ರಿಗೆ ಮತ್ತು ಬಿ ಕೆ ಹರಿಪ್ರಸಾದ್ಗೆ ಮೊದಲ ಅವಧಿಯಲ್ಲಿ ಏನು 2013ರಿಂದ 2018ರವರೆಗೂ ಸರ್ಕಾರ ಇತ್ತಲ್ಲ, ಆಗ 2016ರಲ್ಲೇ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದರು. ಯಾರು? ಬಿ ಕೆ ಹರಿಪ್ರಸಾದ್. ಆಗ ಸಚಿವ ಸ್ಥಾನ ಕೊಡಬೇಕಿತ್ತು. ಒಂದೇನು ದುರಂತ ಅಂದರೆ ಬಿ ಕೆ ಹರಿಪ್ರಸಾದ್ ಅವ್ರದ್ದು ಕಳೆದ ಒಂದು 30-40 ವರ್ಷಗಳಿಂದ ರಾಜ್ಯ ರಾಜಕಾರಣ ಮತ್ತು ಕೇಂದ್ರ ರಾಜಕಾರಣದಲ್ಲಿದ್ದರೂ ಕೂಡ ಎಲ್ಲೂ ಮಂತ್ರಿ ಆಗೋಂಥ ಭಾಗ್ಯ ಇಲ್ಲ. ಇದೇ ಫಸ್ಟ್ ಟೈಮ್ ಏನಾದರೂ ಈಗ ಮಂತ್ರಿ ಆದರೆ ಅವರು. ಆದರೆ ಯಾವುದೇ ಹುದ್ದೆಗೆ ಆಸೆ ಬೀಳ್ದಲೇ ಇದ್ದಂಥ ಬಿ ಕೆ ಹರಿಪ್ರಸಾದ್ಗೆ CM ಡಿ ಕೆ ಶಿವಕುಮಾರ್ ಅವರು ಈಗ ಹುದ್ದೆ ಕೊಡ್ತಾರೆ. ಇದಕ್ಕೋಸ್ಕರ ದುಂಬಲ್ ಬಿದ್ದಿರೋ CM ಸಿದ್ದರಾಮಯ್ಯನವರು. ಯಾಕೆಂದರೆ ನನ್ನಿಂದ ಅನ್ಯಾಯ ಆಗಿದೆ ಅಂದರೆ ಕಾರಣಾಂತರಗಳಿಂದ ಮೂಲ ಕಾಂಗ್ರೆಸ್ಸಿಗ ವಲಸೆ ಕಾಂಗ್ರೆಸ್ಸಿಗ ಅನ್ನೋ ಪಾಯಿಂಟ್ ಇತ್ತಲ್ಲ. ಹೀಗಾಗಿ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಮಧ್ಯೆ ಒಂದು ಕಂದಕ ಇತ್ತು. ಆ ಕಂದಕ ಕಳೆದ 1 ವರ್ಷದ ಹಿಂದೆ KN ರಾಜಣ್ಣವರು ಮತ್ತು ನಜೀರ್ ಅಹಮದ್ ಅವರು ಬಿ ಕೆ ಹರಿಪ್ರಸಾದ್ ಮನೆಗೆ ಹೋಗಿ ಸಿದ್ದರಾಮಯ್ಯ ಮತ್ತು ಬಿ ಕೆ ಹರಿಪ್ರಸಾದ್ ಇದ್ದಿದ್ದ ವೈಮನಸ್ಸನ್ನು ಶಮನಗೊಳಿಸಿದರು. ಅಲ್ಲಿಂದ ಬಿ ಕೆ ಹರಿಪ್ರಸಾದ್ ಮತ್ತು ಸಿದ್ದರಾಮಯ್ಯನವರ ನಡುವೆ ಒಂದು ಜುಗಲ್ಬಂದಿ ಶುರುವಾಯಿತು. ಅಂದರೆ ಇಬ್ಬರು ಒಂದೇ ತತ್ವದ ನಾಯಕರು ಮತ್ತು ಒಂದೇ ಐಡಿಯಾಲಜಿ ಹೇಳ್ತಾರೆ. ಬಿ ಕೆ ಹರಿಪ್ರಸಾದ್ನ ಹೇಳಿದ್ದನ್ನು ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯವ್ರು ಹೇಳಿರೋದನ್ನ ಬಿ ಕೆ ಹರಿಪ್ರಸಾದ್ ಇದ್ದಾರೆ, ಇವರಿಬ್ಬರು ಹೇಳಿರೋದನ್ನ ರಾಹುಲ್ ಗಾಂಧಿ ಅವರು. ಹೀಗಾಗಿ ಇವರಿಬ್ಬರು ಜುಗಲ್ಬಂದಿತ್ತಲ್ಲ, ಈಗ ಒಂದು ಅರ್ಥಕ್ಕೆ ಇದಾಗಿರೋದ್ರಿಂದ ಸತೀಶ್ ಜಾರಕಿಹೊಳಿಗಿನ್ನೂ ಬಿ ಕೆ ಹರಿಪ್ರಸಾದ್ ಇಂಪಾರ್ಟೆಂಟು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ನ ಮುಂದಿಟ್ಟಿದ್ದಾರೆ. ಸೆಕೆಂಡ್ ಪಾಯಿಂಟು ನಾವು ಯೋಚನೆ ಬಿ ಕೆ ಹರಿಪ್ರಸಾದ್ ಯಾಕೆ ಇಷ್ಟೆಲ್ಲ ಒತ್ತನ್ನು ಕೊಡ್ತಾ ಇದ್ದಾರೆ ಅಂದರೆ, ಬಿ ಕೆ ಹರಿಪ್ರಸಾದ್ ಸಿದ್ದರಾಮಯ್ಯನವ್ರನ್ನ ಅಧಿಕಾರದಲ್ಲೇ ಮುಂದುವರಿಸಬೇಕು ಅಂತ 2 ಬಾರಿ ರಿಪೋರ್ಟ್ ಕೊಟ್ಟಿದ್ರು ಅಂತಂದು ಕಾಂಗ್ರೆಸ್ ಮೂಲಗಳು ಹೇಳ್ತವೆ. ಬಹುಶಃ ಹೇಳೋಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಇವರು KPCC ಅಧ್ಯಕ್ಷಗಿರಿಗೆ ಬಿ ಕೆ ಹರಿಪ್ರಸಾದ್ಗೆ ಚೂಸ್ ಮಾಡಿದ ಸಿದ್ದರಾಮಯ್ಯನವರು ಮುಂದಿನ 2028ರ ರಾಜಕಾರಣದಲ್ಲಿ ತಮ್ಮ ಆಪ್ತರಿಗೆ, ತಮ್ಮ ಬೆಂಬಲಿಗರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಹರಿಪ್ರಸಾದ್ ಸಿದ್ದರಾಮಯ್ಯಗೆ ಸಾಕಷ್ಟು ಹೆಲ್ಪ್ ಮಾಡ್ಬೋದು. ಅದಲ್ಲದೆ ತನ್ನ ಹಿಡಿತವನ್ನು ಸಿದ್ದರಾಮಯ್ಯನವ್ರು ಮುಂದುವರಿಸ್ಬೋದು. ಈಗಾಗಲೇ ಕೆಲವು ಕಡೆ ಕೇಳ್ತಾ ಬರ್ತಾ ಇರೋದು ಅಹಿಂದ ಸಂಘಟನೆಯನ್ನು ಮತ್ತಷ್ಟು ಜೋರು ಮಾಡಿದ್ದಾರೆ. ಯಾಕೆಂದರೆ ಮುಂದಕ್ಕೆ ಫ್ರಂಟ್ ಲೈನ್ ಲೀಡರ್ ಇರೋದು ಬಿ ಕೆ ಹರಿಪ್ರಸಾದ್ ಮತ್ತು ಸತೀಶ್ ಜಾರಕಿಹೊಳಿ ಅವರು. ಹೀಗಾಗಿ ಸಿದ್ದರಾಮಯ್ಯನವರನ್ನು ನಾವು ಚೆನ್ನಾಗಿ ಇಟ್ಕೊಂಡ್ರೆ ಅಥವಾ ಸಿದ್ದರಾಮಯ್ಯನವರು ನಮ್ಮ ಜೊತೆಗಿರೋ ತನಕ ನಮ್ಗೆ ಯಾವುದೇ ಹುದ್ದೆಗಳ ಅಬಾಧಿತ ಅನ್ನೋದು ಬಿ ಕೆ ಹರಿಪ್ರಸಾದ್ಗೂ ಗೊತ್ತಾಗಿರೋ ಕಾರಣವಾಗಿ ಸಿದ್ದರಾಮಯ್ಯ ಜೊತೆ ಬಿ ಕೆ ಹರಿಪ್ರಸಾದ್ ಚೆನ್ನಾಗಿದ್ದಾರೆ, ಬಿ ಕೆ ಹರಿಪ್ರಸಾದ್ ಜೊತೆ ಸಿದ್ದರಾಮಯ್ಯನವರು ಚೆನ್ನಾಗಿದ್ದಾರೆ. ಥರ್ಡ್ ಪಾಯಿಂಟಿಗೆ ಬರೋಣ. ಸಿದ್ದರಾಮಯ್ಯ ಮತ್ತು ಸತೀಶ್ ಜಾರಕಿಹೊಳಿಯ ಮಧ್ಯೆ ಏನಾಗಿದೆ? ಕಂದಕಾಗಿದೆ. ಏನು ಈಗ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಅಧಿಕಾರ ಹಂಚಿಕೆ ಆಗಿದೆ ಅನ್ನೋ ಒಂದು ವಿಷಯ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತು. ಅದಾದಮೇಲೆ 2.5 ವರ್ಷ ಕಳೆದ ಮೇಲೆ ಒಮ್ಮೆ ಯಾರು ಸತೀಶ್ ಜಾರಕಿಹೊಳಿ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾರೆ. ಡಿ ಕೆ ಶಿವಕುಮಾರ್ ಹೋಗಿ ಮಾತಾಡಿದಾಗ ಅಲ್ಲಿ ಒಂದು ಹಂತಕ್ಕೆ ಮನಸ್ಥಿತಿ ಡಿ ಕೆ ಶಿವಕುಮಾರ್ ಪರ ಸತೀಶ್ ಜಾರಕಿಹೊಳಿಗಿತ್ತು, ಜಮೀರ್ ಅಹಮದ್ಗಿತ್ತು. ಇವರು ಮತ್ತು ಸಿದ್ದರಾಮಯ್ಯನ ಆಪ್ತರಲ್ಲಿ ಕೆಲವರಲ್ಲಿ ಒಂದು ಇದಿತ್ತಂತೆ, ಏನಂದರೆ ಡಿ ಕೆ ಶಿವಕುಮಾರ್ ಈಗ ಆದರೆ CM ಆಗ್ಬಿಡ್ಲಪ್ಪ, 2028ಕ್ಕೆ ನಾವು ಕ್ಲೈಮ್ ಮಾಡ್ಬೋದು ಅನ್ನೋ ಒಂದು ಹಂತದ ಮನಸ್ಥಿತಿಗೆ ಸಿದ್ದರಾಮಯ್ಯ ಬಣದ ನಾಯಕರೇ ಬಂದಿದ್ರಂತೆ. ಹೀಗಾಗಿ ಈ ವಿಷಯ CM ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿತ್ತು. ಆಗ CM ಆಗಿದ್ದಾಗ ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗಿತ್ತು. ಹಾಗಾಗಿ ತನ್ನ ಪರ ವಿಶ್ವಾಸ ಇದ್ದಂಥ ನಾಯಕರೇ ಈ ಥರ ಮಾಡಿದಾಗ ನಾನೇಗ ಅವ್ರ ಪರ ನಿಂತ್ಕೊಳ್ಳಿ ಅನ್ನೋ ಒಂದು ಮನಸ್ಥಿತಿಗೆ ಮಾಜಿ CM ಸಿದ್ದರಾಮಯ್ಯನವ್ರು ಬಂದಿದ್ದರು. ಹೀಗಾಗಿ
ಸತೀಶ್ ಜಾರಕಿಹೊಳಿಯನ್ನು ಈಗ ಸ್ವಲ್ಪ ಮಟ್ಟಿಗೆ ಕಡೆಗಣೆ ಮಾಡ್ತಾಯಿದ್ರೆ 2004ರಿಂದ ಅವರು ಜೊತೆಗಿದ್ದಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಿಂದೆ ಸಂಘಟನೆ ಮಾಡ್ಕೊಂಡು ಬಂದಿದ್ದರು. 98ರಲ್ಲಿ ರಾಜಕಾರಣಕ್ಕೆ ಬಂದಂಥವ್ರು ಸತೀಶ್ ಜಾರಕಿಹೊಳಿ ಅವರನ್ನು 2004ರಲ್ಲಿ ಮಿನಿಸ್ಟ್ರು ಮಾಡಿದ್ದು ಇದೇ ಸಿದ್ದರಾಮಯ್ಯನವರು. ಹಂತ ಹಂತವಾಗಿ ಜಾರಕಿಹೊಳಿ ಫ್ಯಾಮಿಲಿಗೆ ಅಧಿಕಾರವನ್ನು ಕೊಡ್ತಂತ ಬಂದಂಥವ್ರು ಸಿದ್ದರಾಮಯ್ಯನವರು. ಬೆಳಗಾವಿ ರಾಜಕಾರಣದ ವಿಷಯದಲ್ಲಿ ಇವತ್ತು ಪ್ರಬಲವಾಗಿ ಜಾರಕಿಹೊಳಿ ಫ್ಯಾಮಿಲಿ ಬೆಳೆದಿದೆ ಅಂದರೆ ಸಿದ್ದರಾಮಯ್ಯನವರ ಹಸ್ತಕ್ಷೇಪನೇ ಇರಲಿಲ್ಲ. ಯಾಕೆ ರಮೇಶ್ ಜಾರಕಿಹೊಳಿ ಅವರು ಬಿ ಜೆ ಪಿಗೆ ಹೋದರು ಅಂದರೆ ಡಿ ಕೆ ಶಿವಕುಮಾರ್ ಅವರು ಬೆಳಗಾವಿ ರಾಜಕಾರಣಕ್ಕೆ ಕೈ ಹಾಕಿದ್ರು, ಹಸ್ತಕ್ಷೇಪ ಮಾಡಿದ್ರು. ಹಾಗಾಗಿ ರಮೇಶ್ ಜಾರಕಿಹೊಳಿ ಬಿ ಜೆ ಪಿಗೆ ಹೋದರು. ಆದರೆ ಸಿದ್ದರಾಮಯ್ಯನವರು ಯಾವತ್ತು ಬೆಳಗಾವಿ ರಾಜಕಾರಣದಲ್ಲಾಗಲಿ ಸತೀಶ್ ಜಾರಕಿಹೊಳಿ ಪವನ್ ಕರೆಕ್ಟು. ಈಗ ನಾವು ಡಿಸ್ಕಸ್ ಮಾಡ್ತಾ ಇರುವಂಥ ಈ ವಿಚಾರ ನಿಜಕ್ಕೂ ಕೂಡ ಅಂದರೆ ಐ ಮೀನ್ ಬಿ ಕೆ ಹರಿಪ್ರಸಾದ್ ಅವರು ಒಂದು ವೇಳೆ ಮಂತ್ರಿ ಆಗಿಬಿಟ್ರೆ ಮತ್ತೆ ಬೆಳಗಾವಿ ರಾಜಕಾರಣದಲ್ಲಿ ಏನಾದರೂ ಅಲ್ಲೋಲ ಕಲ್ಲೋಲ ಆಗೋ ಸಾಧ್ಯತೆ ಇದೆಯಾ? ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಸಿಡಿದೆದ್ದು ಬಿಡ್ತಾರೆ ಅಂತ ಏನಾದರೂ ಅಂದ್ಕೊಳ್ಳೋಕ್ಕಾಗುತ್ತಾ ನಾವು ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್? ಸಹಜವಾಗಿ ಯಾರೇ ರಾಜಕಾರಣಿ ಬುದ್ಧಿವಂತ ರಾಜಕಾರಣಿಗಳಿರ್ತಾರಲ್ಲ ಅವ್ರು ಯಾರು ಜಿಲ್ಲಾ ರಾಜಕಾರಣಿಗಳಿಗೆ ಕೈ ಹಾಕೋಕೆ ಹೋಗಲ್ಲ. ಯಾಕೆ ಅಂದರೆ ಅವರ ಮುಂದಿನ ಫ್ಯೂಚರ್ಗೋಸ್ಕರ. ಅದನ್ನು ತಪ್ಪು ಮಾಡಿದಂಥವರು ಡಿ ಕೆ ಶಿವಕುಮಾರ್ ಅವರು. ಜಿಲ್ಲಾ ರಾಜಕಾರಣವಾಗಿ ಕೈ ಹಾಕಿದಂಥವರು ಡಿ ಕೆ ಶಿವಕುಮಾರ್. ಇಲ್ಲ ಅಂದಿದ್ರೆ ಅವತ್ತಿಗೆ ಕುಮಾರಸ್ವಾಮಿ ಗೌರ್ಮೆಂಟ್ ಬಹುಶಃ ಹೋಗ್ತಿರ್ಲಿಲ್ಲ ಅನಿಸುತ್ತೆ. ಬೆಳಗಾವಿ PLD ಬ್ಯಾಂಕ್ ಏನು ಬೆಳಗಾವಿ PLD ಬ್ಯಾಂಕಿಗೆ ಚುನಾವಣೆ ನಡೆಯುತ್ತಲ್ಲ ಅದಕ್ಕೆ ತನ್ನ ಆಪ್ತರ ಪರವಾಗಿ ಒಂದೆರಡು ಕ್ಯಾಂಡಿಡೇಟ್ ಹಾಕ್ಸಿದ್ದು ತಪ್ಪಾಯಿತು ಅನ್ನೋದು ಇದೆ. ಸಹಜವಾಗಿ ಬಿ ಕೆ ಹರಿಪ್ರಸಾದ್ ಸಹ ಏನು ಬೆಳಗಾವಿ ರಾಜಕಾರಣಕ್ಕೆ ಕೈ ಹಾಕದೇ ಇರ್ಬೋದು. ಆದರೆ ಒಂದು ಸ್ಟೆಪ್ ಡೌನ್ ಆಗುತ್ತೆ ಯಾರಿಗೆ? ಸತೀಶ್ ಜಾರಕಿಹೊಳಿಗೆ. ಫ್ರಂಟ್ ಲೈನ್ಗೆ ಬಿ ಕೆ ಹರಿಪ್ರಸಾದ್ ಬರ್ತಾರೆ. ಸಿದ್ದರಾಮಯ್ಯನವರ ಆಪ್ತ ಸಹಜವಾಗಿ ಬಲ ಬಂದಾಗ ಒಂದು ಫ್ರಂಟ್ ಲೈನ್ಗೆ ಬಿ ಕೆ ಹರಿಪ್ರಸಾದ್ ಬರ್ತಾರೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಸತೀಶ್ ಜಾರಕಿಹೊಳಿ ಬರ್ತಾರೆ ಅಂತ. ಥ್ಯಾಂಕ್ ಯು ಪವನ್. ಒಟ್ಟಿನಲ್ಲಿ ಓವರ್ ಆಲ್ ಗಮನಿಸಿದಾಗ ಇಲ್ಲಿ ಸೂತ್ರಧಾರ ತುಂಬ ಇಂಪಾರ್ಟೆಂಟು. ಅಂದರೆ ದಟ್ ಸೂತ್ರಧಾರ ಯಾರು, ಗಾರುಡಿಗ ಯಾರು ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಥ್ಯಾಂಕ್ ಯು ಒನ್ಸ್ ಅಗೈನ್ ಪವನ್ ಫಾರ್ ಯುವರ್ ನೈಸ್ ಅನಾಲಿಸಿಸ್. ಓಕೆ, ಅಂದರೆ ರಾಜಕಾರಣವೇ ಹೀಗೆ ಪಕ್ಕಾ ಗೇಮು ಅಲ್ವೇ? ಆದರೆ ರೂಲ್ಸ್ ಒಂದು ಹೀಗೆ ಅಂತಿರಲ್ಲ. ಈಗ ಏನಾದರೂ ಒಂದು ಹೇಳ್ತಾರಾ, ಒಂದು ವಯಸ್ಸಿನ ಕಾರಣವನ್ನು ಕೊಡ್ಬೋದು ಅಥವಾ ಒಂದು ಹುದ್ದೆ ಒಬ್ಬ ವ್ಯಕ್ತಿ ಅಂತ ಕಾರಣ ಕೊಡ್ಬೋದು. ಅದೆಲ್ಲವನ್ನೂ ಕೂಡ ತಲೆ ಕೆಳಗಾಗಿ ಮಾಡುವಂಥ ಅನೇಕ ವಿಚಾರಗಳನ್ನ ನಾವು ನೋಡಿದ್ದೀವಿ ಅಲ್ವೇ? ಒಟ್ಟಿನಲ್ಲಿ ಅನುಕೂಲ ಸಿಂಧು ರಾಜಕಾರಣ ನಡೀತಾ ಇರುತ್ತೆ. ದಟ್ ಈಸ್ ಪಾಲಿಟಿಕ್ಸ್. ಪ್ರಜಾಪ್ರಭುತ್ವದಲ್ಲಿ ಅದಿದೆ, ಅದು ವಾಸ್ತವ. ನೋಡಿ, ಅದನ್ನೆಲ್ಲ ಬದಲಾಯಿಸಬೇಕಾ ಬಿಡಬೇಕಾ ಅನ್ನೋದು ಯಾರಿಗೆ ಬಿಟ್ಟಿದ್ದು? ದಟ್ಸ್ ಲೆಫ್ಟ್ ಟು ಯು.